ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಸರ್ ನಾವು ನೋಡ್ತಿದ್ದೀವಿ, ನಮಗೇನು ಜಾಣಕುರುಡು ಜಾಣಕಿವಿಡು ಇಲ್ಲ, ನಮಗೆ ನಾವು ಮಾಧ್ಯಮಗಳು ಯಾವಾಗಲೂ ಕೂಡ ಪ್ರತಿಪಕ್ಷಗಳಂತೆ ಕೆಲಸ ಮಾಡೋದು. ಹಾಗಾದರೆ ಈಗಿನ ಕಾರ್ಯದಕ್ಷತೆ ಮತ್ತು ಆಡಳಿತ ನೋಡಿದರೆ ಸಿದ್ದರಾಮಯ್ಯನವರ ಹಿಂದಿನ ಆಡಳಿತಕ್ಕೆ ಹೋಲಿಸಿದರೆ ಕಾರ್ಯಕ್ಷಮತೆ ಕಡಿಮೆಯಾಗಿದೆ. ಹೈಕಮಾಂಡ್ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಅನ್ನೋದಾದ್ರೆ ಸಿದ್ದರಾಮಯ್ಯನವ್ರು ನಿಜಕ್ಕೂ ವಯಸ್ಸಾಗಿದೆ, ಅವರ ಕ್ಷಮತೆ ಕಡಿಮೆ ಆಗಿದೆ. ಇಲ್ಲ ಹೈಕಮಾಂಡ್ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗಿದೆ ಅನ್ನೋದಾದ್ರೆ ಅದನ್ನ ಜನ ಮಾಫಿ ಮಾಡ್ಬೋದು. ಇಲ್ಲ ಹೈಕಮಾಂಡ್ ಏನು ಫ್ರೀ ಬಿಟ್ಟಿದೆ ಅಂದ್ರೆ ಇವ್ರು ಮಾಡಕ್ ಆಗ್ತಾ ಇಲ್ಲ ಅಂತ ಅರ್ಥ. ಎರಡರಲ್ಲಿ ಯಾವ್ದು ನೀವು ಡಿಸೈಡ್ ಮಾಡಿ? ಇಲ್ಲಿ ಕೇಳಿ ಮೇಡಮ್, ಹೈಕಮಾಂಡ್ ಯಾವುದೇ ಕಾರಣಕ್ಕೆ ಇವ್ರು ಕೆಲಸ ಮಾಡಕ್ ಬಿಟ್ಟಿದ್ದಾರೆ, ಅವ್ರು ಇದೇ ಚೇರಲ್ಲಿ ಕುಂತ್ಕೊಳ್ಳಬೇಕು ಅಂತೇನಿಲ್ಲ, ಕೆಲಸ ಮಾಡಬೇಕು. ಹಂಗನಂಗಿದ್ರೆ ಮೇಡಮ್ ಅದು ಅವ್ರಿಗೆ ನೀವು ನೋಡಿರ್ಬೋದು, ಅವ್ರನ್ನ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲೂ ಹೇಳಲ್ಲ, 2ನೇ ಸತಿ ಮುಖ್ಯಮಂತ್ರಿ ಆದ್ರೂ ಸಹ ಹೇಳಲ್ಲ. ಈಗೇನು ಎಲ್ಲರೂ ನಾವು ಮುಖ್ಯಮಂತ್ರಿ ಆಗಿ ಚೇಂಜ್ ಆಯ್ತಾರೆ, ಅವರು ಆ ಮನಸ್ಸಲ್ಲೇ ಇಲ್ಲ ಅವ್ರಿಗೆ. ಕೂತ್ಕೊಳ್ಳಲ್ಲ ಚೇರಲ್ಲಿ. ನಾನು ಆಮೇಲೆ ಇಲ್ಲಿ ಕೇಳಿ ಮೇಡಮ್, ಅದೇ ನೀವು ನೋಡಿದ ಸಿದ್ದರಾಮಯ್ಯನವ್ರನ್ನ ನಾವು ನೋಡಿದ್ದೀರಾ, ನೀವು ಮಾಧ್ಯಮದಲ್ಲಿ ನೋಡಿದ್ರೆ ಅಲ್ಲ ಕೇಳಿ, ನೀವು ನೋಡಿದ ಸಿದ್ದರಾಮಯ್ಯನವ್ರನ್ನ ನಾವು ನೋಡಿದೀವಿ. ಸಿದ್ದರಾಮಯ್ಯನವರು ಹೀಗಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಹೀಗಲ್ಲ. ಕುರ್ಚಿಗೆ ಅಂಟಿಕೊಂಡು ಯಾರದೋ ಒತ್ತಡದಲ್ಲಿ ಅವರಿಗೆ ಸಲಾಮ್ ಹೊಡ್ಕೊಂಡು ಕಾರ್ಯನಿರ್ವಹಿಸುವಂತ ಮುಖ್ಯಮಂತ್ರಿ ಅವರಲ್ಲ. ಅವ್ರು ಡೋಂಟ್ ಕೇರ್ ಮಾಸ್ಟರ್ ಇದ್ದಂಗಿದ್ರು. ಆದ್ರೆ ಈಗ ಅವ್ರ ಸ್ಟೈಲೇ ಬೇರೆ ಆಗಿದೆ, ಅವ್ರ ಸ್ಟೈಲೇ ಬೇರೆ ಆಗಿದೆ ಮಂಜೇಗೌಡ್ರೆ. ಅದನ್ನು ನೀವು ಸಮರ್ಥಿಸ್ಕೊತೀವಿ ಅಂತಂದ್ರೆ ನಾನು ಇದಕ್ಕೆ ಜಾತಿ ಪ್ರೇಮ ಅಂತ ಹೇಳಿ ಅವ್ರಿಗೆ ಬಯಸದ ಬಂದ ಭಾಗ್ಯ ಮುಖ್ಯಮಂತ್ರಿಗಳು. ಅವ್ರೇನು ಮುಖ್ಯಮಂತ್ರಿ ನಾನು ಆಗ್ಲೇಬೇಕು ಅಂತಲ್ಲ, ಆಗ್ಲೇಬೇಕು ಅಂತ ಇದ್ದಿದ್ರು, ಎಲ್ಲಿ ಜನತಾ ದಳದಲ್ಲಿ ಇದ್ದಿದ್ರು, ಆಗ್ಲೇಬೇಕು ಅಂತ ಕುಂತಿದ್ರು. ಆದ್ರೆ ಅಲ್ಲಿ ಆಗ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಜೆ ಎಚ್ ಪಿ ನಿಮಗೆ ಗೊತ್ತಿರಬಹುದು, ಮಾಧ್ಯಮದಿಂದ ಎಲ್ಲ ನೋಡಿರ್ಬೋದು. ಅವತ್ತು ಇಷ್ಟು ಜನ ಅವ್ರಿಗೆ ಸೈನ್ಯ ಕೊಟ್ಟಿದ್ರು ಮುಖ್ಯಮಂತ್ರಿ ಆಗಿ. ಗೊತ್ತು ಅದು ಬಿಡಿ, ಅವ್ರಿಗೆ ಬಹಳ ಸರಿ ಹೇಳಿದ್ದಾರೆ. ನಾನೇನ್ ಸನ್ಯಾಸಿ ಅಲ್ಲ ಅಂತ ಮಂಜೇಗೌಡ್ರೆ, ತಾನಾಗೇನ್ ತಾನು ಬಂದಿಲ್ಲ. ಮೊದಲನೇ ಟರ್ಮಲ್ಲಿ ತಾನಾಗೆ ತಾನು ಬಂದಿತ್ತು, ಮೊದಲನೇ ಟರ್ಮ್ ಅಲ್ಲಿ ತಾನಾಗೆ ತಾನು ಬಂದಿತ್ತು. ಆದ್ರೆ ಎರಡನೇ ಟರ್ಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಹೋಗಿ ನನಗೂ ಒಂದು ಪೆನ್ ಕೊಡಿ, ಮುಖ್ಯಮಂತ್ರಿ ಆಗ್ಬೋದಾಯ್ತಲ್ಲ ಎಂ.ಎಲ್.ಎಗಳು. ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ನೀವು ಬೇಕು ಅಂತಂದ್ರೆ ನೀವು ಧ್ವನಿ ಎತ್ತಲೇಬೇಕು. ಅದ ಧ್ವನಿಯನ್ನ ಡಿ ಕೆ ಶಿವಕುಮಾರ್ ಅವರು ಎತ್ತಿದ್ರು. ಇದು ಏನಾಗಿದೆ, 140 ಜನ ಸುಮ್ಮನೆ ಕಾರ್ಯವೈಖರಿ ನೋಡ್ಕೊಳ್ಳಕ್ಕಾಗಲ್ಲ, ಇನ್ನ ಚರ್ಚೆ ಮಾಡ್ತಾ ಇರೋ ಹೊರತು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗಬಾರ್ದು. ಮಂಜೇಗೌಡ್ರೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಆಸೆ ಇದ್ದಿದ್ರೆ ನಾನು ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಎಂದೂ ಬಯಸ್ತವ್ರು ಅಲ್ಲ ಅಂತ ತಾವೇನು ಹೇಳ್ತಾ ಇದ್ದೀರಿ, ಅದೇ ನಿಜ ಆಗಿದ್ದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಹಾದಿ ಬೀದಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದಾಗ, ಇದೇ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಒಂದು ವಾರ ದೆಹಲಿಯಲ್ಲಿ ಕೂತಾಗ ಆಯ್ತಪ್ಪ ನಾನು ಬಯಸಿಲ್ಲ, ನನಗೆ ಬೇಕಾಗಿಲ್ಲ ನೀನ್ ಆಗು ಅಂತ ಹೇಳ್ಬೋದಾಗಿತ್ತು. ಮುಖ್ಯಮಂತ್ರಿ ಆದ್ರೂ ಈಗಲೂ ಮುಖ್ಯಮಂತ್ರಿ ಕಾಂಪ್ರಮೈಸ್ ರಾಮಯ್ಯ ಆಗಿದ್ದಾರೆ ಅವರು. ಕಾಂಪ್ರಮೈಸ್ ರಾಮಯ್ಯ ಸಿದ್ದರಾಮಯ್ಯನವರು, ಈಗ ಕಾಂಪ್ರಮೈಸ್ಡ್ ರಾಮಯ್ಯ. ತತ್ವ ಏನಾರ ಪಾಲಿಸನೆ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಮಾಡ್ಲಿ, ಅದ್ರಲ್ಲಿ ಎರಡು ಮಾತಿಲ್ಲ. ಬಸವಣ್ಣ ತತ್ವ ನೋಡಿದಿರಾ? ಎಷ್ಟೋ ಜನ, ಒಬ್ಬ ಕಾರ್ಪೊರೇಟರ್, ಒಬ್ರು ಎಂ.ಎಲ್.ಎ, ಒಬ್ಬ ಗ್ರಾಮ ಪಂಚಾಯತಿ, ಒಬ್ಬ ಏನೇ ಆಗಿರ್ಲಿ, ಸಾವಿರಾರು ಗಟ್ಟಲೆ ಅದೇ ಸಿದ್ದರಾಮಯ್ಯ ಒಂದಿನ ಪಟಕ ಕಾರ್ಪೊರೇಟರ್ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ? ನಾನು ಅದಲ್ಲ, ಒಬ್ಬ ನಿಮಿಷ ಹೇಳ್ತಾ ಇದೀನಿ, ನೀವು ಅವ್ರನ್ನ ಕಟ್ಟಾಕಿಲ್ಲ, ಅವರು ಕೈ ಬಿಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳ್ತಿರೋದು ಪ್ರಶ್ನೆ ಮೇಡಮ್, ನಾನು ಹೇಳ್ತಿರೋದು ಏನ್ ಗೊತ್ತಾ, ನಾನು ಹೇಳ್ತಿರೋದು ನಾನು ಅದ್ರ ಬಗ್ಗೆ ಅಲ್ಲ. ಮಂಜೇಗೌಡ್ರೆ ಕಾಂತರಾಜ್ ಆಯೋಗದ ವರದಿ ಕಸದ ಬಿಟ್ಟು ಯಾಕೆ ಎಸೆದ್ರು? ಯಾವ್ದು ಮೇಡಮ್? ಯಾಕೆ ಎಸೆದ್ರು? ಅದು ಚುನಾವಣೆ ಬರಬೇಕು ಅಂದಾಗ ಚುನಾವಣೆ ಬೇಡ ಸರ್, ಅದೆಲ್ಲ ಯಾಕೆ ಎಸೆದ್ರು? ಇಲ್ಲಿಂದ ದೆಹಲಿಗೆ ಹೋಗೋ ಮೂವ್ಮೆಂಟ್ ವರೆಗೂ, ಆ ಕ್ಷಣದವರೆಗೂ ಸರಿ ಇದೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳು ಆ ವರದಿಯನ್ನು ಬುಟ್ಟಿಗೆಸ್ದು ಇನ್ನೊಂದು ಗಣತಿ ಮಾಡೋದಕ್ಕೆ ಹೊರಟ್ರಲ್ಲ, ಅದ ತಾಕತ್ತು, ಅದು ಕಾಂಪ್ರಮೈಸ್ ಅಲ್ವಾ? ಅದಲ್ವಾ? ಸುಮ್ಮನೆ ಇರಿ ಸರ್. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಈ ವರದಿಗೆ ಕಾಂಪ್ರಮೈಸ್ ಆಗಿಲ್ಲ. ಚಂದ್ರೇಗೌಡ ಆಗಿಲ್ಲ.
ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮಕ್ಕೆ ಅನುದಾನ, ಒಕ್ಕಲಿಗ ಸಮುದಾಯದ ಭವನ ನಿರ್ಮಾಣಕ್ಕೆ ಧನ ಸಹಾಯ, ಮೈಸೂರು ಭಾಗದ ನೀರಾವರಿ ಯೋಜನೆಗಳಿಗೆ ಅನುದಾನ, ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ. ಹೌದು. ಹೇಳಿ, ಕಡಿಮೆ ಆಯಿತು. ಎಷ್ಟು ಕೊಡ್ಬೇಕಾಗಿತ್ತು? ಈಗ ಒಕ್ಕಲಿಗರ 50,000 ಕೋಟಿ ಕೊಡಬೇಕಾಗಿತ್ತ? ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರ ಸಮುದಾಯ 2ನೇ ಸ್ಥಾನದಲ್ಲಿರೋದ್ರಿಂದ ಎಲ್ಲಿಂದ? ಕೆಳಗಿಂದನ ಮೇಲಿಂದನ? ನೀವು ನೋಡಿ ಈ ರೀತಿ ಈಗ ನೋಡ್ರಿ ಸಮಾಜ ಬಿಟ್ಬಿಡ್ರಿ ಮಂಜೇಗೌಡ್ರೆ, ಎಲ್ಲ ನೀವೇ ಮಾತಾಡ್ಬೇಕಂದ್ರೆ ಆಗಲ್ಲ. ಎಲ್ಲರಲ್ಲೂ ಎಲ್ಲರ ಹೇಳಿಕೆಯನ್ನು ನಿಮಗೆ ಅಬ್ಜೆಕ್ಷನ್ ಮಾಡಂಗಿಲ್ಲ. 1 ನಿಮಿಷ ಕೇಳಿಸ್ಕೊಳ್ಳಿ ಅವ್ರ ಮಾತನ್ನ ಪೂರ್ತಿ. ಹೇಳಿ ಸರ್, ಎಲ್ಲಿಂದ ಸರ್? ಕೆಳಗಡೆಯಿಂದ 2ನೇ ಸ್ಥಾನನ, ಮೇಲ್ಗಡೆಯಿಂದ 2ನೇ ಸ್ಥಾನನ? ಕೆಳಗಡೆಯಿಂದನೇ 2ನೇ ಸ್ಥಾನ. ಈಗ ನೋಡಿ, ಈಗ ಎಲ್ಲ ಸಮುದಾಯಕ್ಕೂ ಹೋಲಿಸಿದ್ರೆ ನಮ್ದು ಪರ್ಸೆಂಟೇಜ್ ಕಡಿಮೆ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಮುಂದೇನು ಹೇಳಕ್ ಇಷ್ಟಪಡಲ್ಲ ತಾವು? ಮುಂದೆ ಅಂದರೆ ಅದೇ, ಇನ್ನು ಎಲ್ಲ ಸಮುದಾಯಕ್ಕೆ ಕೊಟ್ಟಂಗೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಜಾಸ್ತಿ ಕೊಡಬೇಕಾಗಿತ್ತು. ಇದನ್ನ ಹೇಳಕ್ಕೆ ಅಲ್ಲ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂಟ್ಕೊಂಡು ಕೂತವ್ರು ಅಲ್ವಂತ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾರೆ. ನೀವು ಅದನ್ನ ಎಷ್ಟು ಸರಿ ಹೇಳ್ಬೇಕಂತಿದ್ದೀರಾ? ಹೇಳಿದಿರಲ್ಲ ಮಂಜೇಗೌಡ್ರೆ. ಅಲ್ಲ, ಎಷ್ಟು ಸರಿ ಹೇಳ್ಬೇಕು, ಎಷ್ಟು ಸರಿ ಹೇಳ್ಬೇಕಂತಿದ್ದೀರಾ? ಅದನ್ನೇ ಹೇಳ್ತಾ ಇರೋದು. 1 ನಿಮಿಷ ತಡ್ಕೊಳ್ಳಿ ಸಾಹೇಬ್ರೆ, ಹೇಳಿ. ಈಗ ನೋಡಿ, ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಬೇಡ ಅನ್ನೋದಾದ್ರೆ ಬೇರೆಯವ್ರು ಮಾಡ್ಲಿ ಅಂತೇಳಿ ಅಭಿವೃದ್ಧಿ ತುದಿಗಾಲಲ್ಲಿ ನಿಂತವ್ರೆ ಡಿ ಕೆ ಶಿವಕುಮಾರ್ ಅವರು. ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಡಿ ಕೆ ಶಿವಕುಮಾರ್ಗೂ ಅಧಿಕಾರ ಕೊಡಬಹುದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ. ಅಲ್ಲ, ನಮ್ಮ ಸಿದ್ದರಾಮಯ್ಯನವರು ಒತ್ತಡ ಏರಿ ಅಭಿವೃದ್ಧಿ ಪಡಿಸೋದಕ್ಕೆ ನೆರವಾಗಿ ಜನಗಳೇನು ಇವತ್ತು 2 ಕಾಂಗ್ರೆಸ್ ಪಕ್ಷನೇ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸೇ, ಶಿವಕುಮಾರ್ ಅವರು ಕಾಂಗ್ರೆಸ್, ಒಂದೇ ಪಾರ್ಟಿಲಿರೋರೆ, ಬೇರೆ ಬೇರೆ ಪಾರ್ಟಿ ಅಲ್ಲ. ಅವರ ಪಾರ್ಟಿ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಜನಸಾಮಾನ್ಯ ಜನ ಓಟ್ ಹಾಕಿರೋದೇನಕ್ಕೆ ನಮ್ಗೆ ಒಳ್ಳೇದು ಮಾಡ್ತಾರೆ, ಮೂಲ ಸೌಲಭ್ಯಗಳನ್ನ ಅಭಿವೃದ್ಧಿ. ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಇದ್ದಾರಾ? ಇಲ್ಲ, ಬೇರೆ ಯಾರು ಸೀನಿಯರ್ಸ್ ಇಲ್ವಾ? ಬಿಸ್ನೆಸ್ ನಾವಿವತ್ತು ಡಿ ಕೆ ಶಿವಕುಮಾರ್ ನಾನ್ ಜಾತಿ ಬಗ್ಗೆ ಮಾತಾಡಲ್ಲ ಅಂತಾರೆ, ನಾನ್ ಧರ್ಮದ ಬಗ್ಗೆ ಮಾತಾಡಲ್ಲ ಅಂತಾರೆ. ಆದ್ರೆ ಇವರು ಅಲ್ಲೇ ಬರ್ತಾರೆ. ಎಲ್ಲಿ ಬರ್ತಾರೆ? ನಮ್ಮವರೇ ಬರ್ಬೇಕು ಅಂತ.